ಗಂಗಾ ಮಾತಾಡು ಗಂಗಾ ಅಯ್ಯೋ ಶಿವನೇ ವಿಷ ಮೈಗರ್ ಬಿಡದೆ ಅವ್ವ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಏನು ಪ್ರಯೋಜನ ಆಗಕ್ಕಿಲ್ಲ ಕಣವ್ವ. ಹಂಗನ್ಬೇಡಿ ಪಂಡಿತ್ರೆ, ಇವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನ್ ಮಾತ್ರ ಬದುಕಿರಕ್ಕಿಲ್ಲ. ಹೆಂಗಾರ ಮಾಡಿ ಇವಳನ್ನ ಕಾಪಾಡಿ, ಅದಕ್ಕೆ ಏನ್ ದುಡ್ಡು ಬೇಕಾದ್ರೂ ನಾ ಕೊಡ್ತೀನಿ. ನನ್ ಕೈಲಿ ಏನೈತ್ ಮಗ, ಅದ್ಯಾವ್ರೆ ಕಾಪಾಡ್ಬೇಕು. ಅದ್ಯಾವ್ ಹೆಂಗ್ ಕಾಪಾಡ್ತಾನೆ ಪಂಡಿತ್ರೆ? ಇವ್ರಿಬ್ರು ಒಂದೇ ಚಪ್ಪುರದಾಗ ಒಬ್ಬನ್ ಕೈನಾಗೆ ತಾಳಿ ಕಟ್ಟಿಸ್ಕೊಂಡ್ರು. ಅಂದೇ ಊರ್ ಜನ ಎಲ್ಲ ಮಾತಾಡ್ಕೊಂಡ್ರು ಇವ್ರ ಮನೆಯಾಗೆ ಏನಾರು ಆಯ್ತದೆ ಅಂತ. ಅದೀಗಾಗದೆ ದ್ಯಾವಿ ಮುನ್ನಿಸ್ಕೊಂಡ್ರೆ ಹಿಂಗೆಲ್ಲ ಆಗೋದುಂಟು. ಈ ಮಗಿನ ಇಲ್ಲೇ ಕುಂಡ್ರಿಸ್ಬಿಟ್ಟು ಇವ್ರ ವಂಶದವ್ರು ಯಾರು ಬ್ರಹ್ಮಚಾರಿಗಳು ಒದ್ದೆ ಮೈನಾಗೆ ಕೆಂಡ ತುಳ್ದು ಅಮ್ಮನವ್ರ ಮನ್ಸನ್ನ ತಂಪು ಮಾಡಿದ್ರೆ ಈ ಮಗ ಬದುಕಬಹುದು. ಮನೆಗೆ ಯಾರು ಗಂಡಸರು ಇದ್ದಂಗಿಲ್ಲ. ಬ್ರಹ್ಮಚಾರಿಗಳಂತೂ ಇಲ್ವೇ ಇಲ್ಲ, ಇನ್ ಕೆಂಡ ಯಾರು ತುಳಿತಾರೆ? ಸಂಬಂಧಕ್ಕೆಂದು ಬೇಲಿ ಹಾಕೋರು ಇಲ್ಲ, ಪ್ರೀತಿ ವಾತ್ಸಲ್ಯವನ್ನು ಕಿತ್ತುಕೊಳ್ಳೋರು ಇಲ್ಲ. ನಿನ್ನ ಅರಿತವರು ಊರಲ್ಲಿ ಯಾರೂ ಇಲ್ಲ. ಬೆಟ್ಟಪ್ಪ ಬೆಟ್ಟಪ್ಪ
ಬಿಳಿಗಿರಿ, ಬೆಟ್ಟ ಇಲ್ದಿದ್ರೆ ಇವತ್ತೇ ಒಳ್ಳ ನಾವು ನೋಡ್ತಾನೇ ಇರ್ಲಿಲ್ಲ. ಕೆಂಡ ತೊಳೆದು ಅವನ್ ಕಾಲೆಲ್ಲ ಬೊಬ್ಬೆಯಾಗ್ಬಿಟ್ಟವೆ. ಈ ಔಷಧಿನ ಯಾರ ಕೈಯಲ್ಲಾದ್ರೂ ಅವನು ಕೊಟ್ಟು ಕಳಿಸಿ ಅಂತ ಗಂಗಾ ಹೇಳಿದ್ಲಪ್ಪ. ಯಾವ್ದಾದ್ರು ಕೇಸ್ನ ಆಮೇಲೆ ಬುಕ್ ಮಾಡಿ ಒಳಗಡೆ ಹಾಕಿಸ್ಬಿಡಿ. ಕಾಪಾಡಕ್ಕೆ ಅಂತ ನಮ್ಮ ಅವ ಕೆಂಡ ತುಳಿದ್ರು. ಅವ್ರ ಕಾಲಕ್ಕೆ ಗಾಯ ಆಯ್ತು ಅಂತ ನಿಮ್ ತಂದೆ ಬಂದು ಔಷಧಿ ಹಚ್ಚಿದ್ರು. ಪ್ರೀತಿ ಇಲ್ದೆ ಹೋದ್ರೆ ಇದೆಲ್ಲ ನಡೆಯೋಕ್ ಸಾಧ್ಯನೇ ಇಲ್ಲ. ಯು ಆರ್ ಕರೆಕ್ಟ್. ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇದ್ದೇ ಇದೆ. ಆದ್ರೆ ಬ್ರಿಡ್ಜ್ ಸರಿ ಇಲ್ಲ, ಅದನ್ನ ಸರಿಪಡಿಸ್ಬೇಕು. ಮಂಜು, ನಾಳೆ ನಾನು ನಿಮ್ ಮನೆಗ್ ಬರ್ತೀನಿ. ಏನು, ನಮ್ಮನೆಗ್ ಬರೋದಾ ನೀನು? ಯಾಕೆ? ನಮ್ಮನೇಲಿ ಕೊಂದೆ ಹಾಕ್ಬಿಡ್ತಾರ ಅಷ್ಟೇ. ನನ್ ತಾತನ್ ಮನೇಲಿ ನನ್ ಪ್ರಾಣ ಹೋಗೋದಾದ್ರೆ ಅದಕ್ಕಿಂತ ಸಂತೋಷ ನನಗ್ ಬೇರೆ ಯಾವ್ದೂ ಇಲ್ಲ. ಆದ್ರೆ ನಾವಿಬ್ರು ಮದ್ವೆ ಆಗ್ಬೇಕು ಅಂದ್ರೆ ಇಂಥ ಪ್ರಯತ್ನಗಳು ನಡಿಲೇಬೇಕು. ನಾಳೆ ನಿನಗ್ ನಿಮ್ ಮನೇಲಿ ಸಿಗ್ತೀನಿ. ಏ ಅನು, ಆತರ ಎಲ್ಲ ಮಾಡ್ಬೇಡ, ನಿಂತ್ಕೋ ಅನು.